ಅಭಿಮಾನಿಗಳಿಗೆ ಈಗೊಂದು ಗುಡ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿನಲ್ಲೇ ಎಲ್ಲ IPL ಪಂದ್ಯಗಳು ನಡೆಯುತ್ತೆ ಅನ್ನುವಂತಹ ಖುಷಿ ಸುದ್ದಿಯನ್ನ ಇದೀಗ ಹಂಚಿಕೊಂಡಿದ್ದಾರೆ. RCB ಅಭಿಮಾನಿಗಳು ಸಂಭ್ರಮಿಸುವಂತಹ ಸುದ್ದಿ. RCB ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್. ಬೆಂಗಳೂರಿನಲ್ಲಿ IPL ಕ್ರಿಕೆಟ್ ಮ್ಯಾಚ್ಗಳು ನಡೆಯುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಲ್ಲಾ ಪಂದ್ಯಗಳ ಆಯೋಜನೆಯನ್ನ ಮಾಡಲಾಗುತ್ತೆ ಅಂತ KSCA ಸ್ಪಷ್ಟನೆಯನ್ನ ಕೊಟ್ಟಿದೆ. ಎಲ್ಲಾ ಗೊಂದಲಗಳಿಗೂ ಇದೀಗ ಈ ಮೂಲಕ KSCAಯಿಂದ ತೆರೆ ಬಿದ್ದಿದೆ. RCB ಪಂದ್ಯದ ಜೊತೆಗೆ ಉದ್ಘಾಟನಾ ಪಂದ್ಯ ಎಲ್ಲವೂ ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ನಡೆಯುತ್ತೆ. ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದ್ದು RCB ಕೂಡ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದೆ ಅಂತ KSCA ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಇದೊಂದು ಪ್ರಶ್ನೆ ಇತ್ತು. ಸರ್ಕಾರ ಪರ್ಮಿಷನ್ ಅನ್ನ ಕಂಡೀಷನ್ ನಂತರ ಕೊಟ್ಟಾಗ KSCA ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇತ್ತು. RCB ಇನ್ನೂ ಕೂಡ ತನ್ನ ಹೋಮ್ ಗ್ರೌಂಡ್ ಯಾವುದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿರಲಿಲ್ಲ. ಹಾಗಾಗಿ ಎಲ್ಲಿ ಆಯ್ಕೆ ಮಾಡ್ಕೊಳ್ಬಹುದು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಪಂದ್ಯ ನಡೆಯುತ್ತಾ ಇಲ್ವಾ ಅನ್ನುವಂತಹ ಯಕ್ಷ ಪ್ರಶ್ನೆ ಇತ್ತು. ಇದೆಲ್ಲದಕ್ಕೂ ಕೂಡ ಈಗ ಒಂದು ಕ್ಲಿಯರೆನ್ಸ್ ಸಿಕ್ಕಿದೆ. ಬೆಂಗಳೂರಿನಲ್ಲಿ IPL ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ. ಉದ್ಘಾಟನಾ ಪಂದ್ಯದ ಜೊತೆಗೆ ಎಲ್ಲಾ ಪಂದ್ಯಗಳ ಆಯೋಜನೆಗೂ ಕೂಡ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಅಂತ ಸ್ವತಃ KSCA ಅಧ್ಯಕ್ಷರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಮೂಲಕ ಗೊಂದಲಗಳಿಗೆ ತೆರೆ ಬಿದ್ದಿದೆ. ಸೊ ಹೋಮ್ ಗ್ರೌಂಡ್ RCB ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲೇ ಆಡೋದಾಗಿ ತಿಳಿಸಿದ್ದು, ಈಗ RCB ಅಭಿಮಾನಿಗಳು 11 ಮಂದಿ ಡೆತ್ ಆದ ನಂತರದಲ್ಲಿ ಇಲ್ಲಿ ಮಾಡ್ತಾರಾ ಇಲ್ವಾ, ಮಾಡೋದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರಾ, ಪ್ರೇಕ್ಷಕರ ಹಾಜರಾತಿಗೆ ಅವಕಾಶ ಇರುತ್ತಾ, ಪರ್ಮಿಷನ್ ಸಿಗುತ್ತಾ ಇತ್ಯಾದಿ ಪ್ರಶ್ನೆಗಳನ್ನ ಇಟ್ಕೊಂಡು ಎದುರು ನೋಡ್ತಾ ಇದ್ರು. ಫೈನಲಿ ಒಂದು ಡಿಸಿಷನ್ಗೆ ಬರಲಾಗಿದೆ. KSCA ಕೂಡ ಈಗಾಗಲೇ ಸರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿದೆ. ಬಹುಶಃ ಇನ್ನೊಂದೆರಡು ದಿನದಲ್ಲಿ ಅಂತ ಹೇಳ್ತಾ ಇದ್ರು. ಇವತ್ತೇ ಆ ಗುಡ್ ನ್ಯೂಸ್ ಅನ್ನ ಹೊರ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ IPL ಪಂದ್ಯ ಆಯೋಜನೆಗೆ KSCA ಘೋಷಣೆ ಮಾಡಿದೆ. ಇನ್ನೂ ಕೂಡ ಫೈನಲ್ ನಿರ್ಧಾರ RCB ಮ್ಯಾನೇಜ್ಮೆಂಟ್ ಕೈಗೊಳ್ಳಬೇಕು. ಪಂದ್ಯ ಆಯೋಜನೆ ಬಗ್ಗೆ KSCA ಅಧಿಕೃತ ಘೋಷಣೆ, RCB ಘೋಷಣೆ ಬಳಿಕವೇ ಅಂತಿಮ ನಿರ್ಧಾರ ಅಂತ ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಪಂದ್ಯ ಆಯೋಜನೆಗೆ KSCA ಇಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಸಂಪೂರ್ಣ ಕ್ಲಿಯರೆನ್ಸ್ ಇದೆ. ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಾವು ಮ್ಯಾಚ್ ಏನು ಆಡಬಹುದು ಅದಕ್ಕೆಲ್ಲ ವ್ಯವಸ್ಥೆ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರಾದ್ರೂ ಇದು KSCA ಭಾಗ ಅಷ್ಟೇ. RCA ಪೋರ್ಷನ್ ಇನ್ನೂ ಕೂಡ ಹಾಗೆ ಬಾಕಿ ಉಳ್ಕೊಂಡಿದೆ. ಅವರು ಬೆಂಗಳೂರಿನಲ್ಲಿ ಮ್ಯಾಚ್ ಆಡ್ಲಿಕ್ಕೆ ಬಯಸ್ತಾರಾ, ಹಿಂದೆ ಆದಂತಹ ಕಹಿ ಘಟನೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾರಾ, RCB ಮ್ಯಾನೇಜ್ಮೆಂಟ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತ ಘೋಷಣೆ ಹೊರ ಬಂದಿಲ್ಲ. ಅವರ ಅಂತಿಮ ತೀರ್ಮಾನ ಹೊರಬಿದ್ದ ನಂತರ ಫೈನಲ್ ಇಲ್ಲಿ ನಡೆಯೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಬಹುದು. ಆದರೆ KSCA ನಾವು ಸಿದ್ಧರಾಗಿದ್ದೀರಿ ಅನ್ನೋದ್ರ ಬಗ್ಗೆ ಮಾತ್ರ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾ ಇದೆ. ಸೊ ಈ ಮೂಲಕವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾಚ್ಗೆ ಯೋಗ್ಯನಾ ಅನ್ನುವಂತಹ ಪ್ರಶ್ನೆ ಏನಿತ್ತು ಅದಕ್ಕೊಂದು ಕ್ಲಿಯರೆನ್ಸ್ ಸಿಕ್ಕಿದೆ ಅಷ್ಟೇ. Bring back the international matches to this great city and to this iconic stadium that is Chinnaswamy Stadium. And I should say that we have cleared the first hurdle of getting the unconditional is going to happen for sure, because that's what we are all working for, but the conditional letter of approval which the BCCI wanted from KSCA, so that they could give a sort of a approval in principle to have this IPL matches to begin with. That's the that's the near tournament, that's the tournament that is close to us now. Because of course the T20 World Cup has gone out of our hands. We tried our best to bring back the T20 World Cup as well, but the venues were already decided. And it was not easy for all of us to get all the agencies together. It was not easy at all. It was extremely difficult to get all the agencies, the government agencies, in one place under one roof, be it at Vidhana Saudha or be it at our boardroom here at